ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಕಥಾ ಸಂಚಯ ಸರಣಿಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನಮ್ಮ ಈ ಕಥಾ ಸಂಚಯದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಒಂದು ಹೊಸ ಕಥೆ ಇರುತ್ತೆ. ಅದರಲ್ಲಿ ತಿಳ್ಕೊಳ್ಳುವಂಥದ್ದು ಒಂದಿಷ್ಟು ವಿಚಾರಗಳಿರ್ತವೆ. ಆ ವಿಚಾರಗಳ ಸರಣಿಯನ್ನು ನಿಮಗೆ ತರೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟವರು ಹಾಗೂ ಪ್ರೀತಿಯಿಂದ ನಮ್ಮ ಜೊತೆ ಆಗಿರುವಂಥವ್ರು ನಮ್ಮ ಪ್ರೀತಿಯ ಶ್ರೀ ಜಗದೀಶ್ ಶರ್ಮಾ ಸಂಪ ಅವ್ರನ್ನ ನಮ್ಮ ಈ ಸರಣಿಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ. ಸೊ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಇವತ್ತು ಯಾವ ಕತೆ ಕೇಳೋಣ? ಬಹಳ ಹಳೆಯ ಕಥೆ ಇದು. ಈ ಕಥೆಯನ್ನು ಮಹಾಭಾರತ ಹೇಳುತ್ತೆ. ಅಂದರೆ ಮಹಾಭಾರತದ ಮುಖ್ಯ ಸ್ರೋತದ ಕಥೆ ಅಲ್ಲ ಇದು, ಬೇರೆ ಕಥೆ ಇದು. ಮಹಾಭಾರತದಲ್ಲಿ ಅಸಂಖ್ಯ ಉಪಕಥೆಗಳು ಬರ್ತವೆ. ಪ್ರಧಾನ ಕಥೆಗಿಂತ ಹೆಚ್ಚು ಬೇರೆ ಭಾಗವೇ ಇದೆ ಮಹಾಭಾರತದಲ್ಲಿ. ರಾಮಾಯಣದಲ್ಲಿ ಆಗಲ್ಲ, ಬೇರೆ ಕಥೆ ಇಲ್ಲ. ಅದು ಅಂದರೆ ಬೇರೆ ಕಥೆ ಇದೆ ಅಲ್ಪ ಸ್ವಲ್ಪ, ಆದರೆ ಇದೇ ಹೋಗುತ್ತೆ, ಮುಖ್ಯವಾಹಿನಿ ಅದೇ ಹೋಗುತ್ತೆ. ಮಹಾಭಾರತ ಆಗಲ್ಲ, ಅದು ಬೇರೆದನ್ನು ಜಾಸ್ತಿ ಹೇಳುತ್ತೆ. ಅಂಥದ್ದೊಂದು ಕಥೆ ಇದು. ಈ ಕಥೆ ಯಾಕೆ ಮುಖ್ಯ ಅಂತ ನಾನು ಆಮೇಲೆ ಹೇಳ್ತೀನಿ. ಒಂದು ಋಷ್ಯಾಶ್ರಮದ ಪರಿಸರ. ಈ ಋಷ್ಯಾಶ್ರಮ ಪರಿಸರ ಅಂದರೆ ಕಾಡಲ್ಲಿ ಇರ್ತಾ ಇತ್ತು. ಋಷ್ಯಾಶ್ರಮಗಳು ಅಂತ ನಾವು ಕೇಳಿರ್ತೀವಿ. ಕಾಡಲ್ಲಿ ಇರ್ತಾ ಇತ್ತು ಅಂದರೆ ದಟ್ಟ ಅರಣ್ಯದಲ್ಲಿ ಇರ್ತಾ ಇತ್ತು ಅಂತ ಅರ್ಥ ಅಲ್ಲ ಅದು. ಅಂದರೆ ಆ ಥರ ಕಗ್ಗಾಡಿನಲ್ಲಿ ಎಲ್ಲೋ ಇರ್ತಾ ಇತ್ತು ಅಂತ ಅಲ್ಲ. ಮತ್ತು ಅಲ್ಲಿ ಒಂದೇ ಋಷ್ಯಾಶ್ರಮವೂ ಅಲ್ಲ. ಯಾರೋ ಒಬ್ಬ ತಪಸ್ವಿ ಕಾಡಿಗೆ ಹೋಗಿ ಒಬ್ಬನೇ ತಪಸ್ಸು ಮಾಡ್ತಾ ಇದ್ದಿದ್ದು ಬೇರೆ. ಆದರೆ ಋಷ್ಯಾಶ್ರಮಗಳು ಎಲ್ಲಿ ಇರ್ತಾ ಇದ್ವೋ ಅಲ್ಲಿ ಹಲವು ಋಷಿಗಳ ಆಶ್ರಮಗಳು ಇರ್ತಾ ಇದ್ವು, ಅಲ್ಲಲ್ಲಿ ಹರಡಿಕೊಂಡಂತೆ. ಆದರೆ ನಮ್ಮ ನಗರಗಳಂತೆ ಅಲ್ಲ, ಊರಿನಿಂದ ಸ್ವಲ್ಪ ದೂರ, ಕಾಡಿನಿಂದ ಕಾಡಿಗೆ ಸ್ವಲ್ಪ ಹತ್ತಿರ. ನಮ್ಮ ಮಲೆನಾಡಿನ ಹಳ್ಳಿಗಳಿರೋ ಹಾಗೆ. ಇಲ್ಲೊಂದು ಮನೆ, ಅಷ್ಟು ದೂರ ಹೋದ್ರೆ ಇನ್ನೊಂದು ಮನೆ, ಅದು ಅವನು ಬೆಟ್ಟದ ಆಚೆ ಒಂದು ಮನೆ, ಆ ಮನೆ ಈ ಮನೆಯನ್ನು ಕಾಣಿಸೋಲ್ಲ. ಹಾಗೆ ಋಷ್ಯಾಶ್ರಮಗಳು ಇರ್ತಾ ಇದ್ವು. ನಮ್ಮ ಮಲೆನಾಡಿನ ಪರಿಸರ ಅಂತಲೇ ಹೇಳ್ಬೇಕೆ, ಸುತ್ತ ಕಾಡೇ ಇರ್ತಾ ಇತ್ತು. ಹಾಗೆ ಋಷ್ಯಾಶ್ರಮ ಇದ್ದ ಒಂದು ಪರಿಸರ. ಅಸಂಖ್ಯ ಋಷಿಗಳಿದ್ರು ಅಲ್ಲಿ. ಅಲ್ಲಿ ಎರಡು ಮನೆತನಗಳು, ಹಲವು ಮನೆತನಗಳಿದ್ವು, ಎರಡು ಮನೆತನಗಳಿದ್ವು ಅಲ್ಲಿ. ಒಂದು ಮನೆತನ ಮತ್ತು ಭರದ್ವಾಜ ವಂಶೀಯರು ಅವರೆಲ್ಲ ಕಥೆಯಲ್ಲಿ ಬರ್ತಾರೆ. ಈ ಕಥೆಯಲ್ಲೂ ಬಂದರು. ಆ ಭರದ್ವಾಜ ವಂಶದಲ್ಲಿ ಒಬ್ಬ ರುರು ಅಂತ ಹೆಸರು. ಇನ್ನೊಂದು ಋಷಿ ಮನೆತನ ಇತ್ತು ಅಲ್ಲಿ. ಒಬ್ಬಳು ಪ್ರಮದ್ವರೆ ಅಂತ ಹುಟ್ಟಿದ್ಲು. ಪ್ರಮದ್ವರೆ ಅಂತ. ಆ ಇಬ್ಬರು ಋಷಿಯ ಮಕ್ಕಳು. ಇಬ್ಬರ ತಾಯಂದಿರು ಅಪ್ಸರೆಯರು. ರುರುವಿನ ತಾಯಿಯೂ ಅಪ್ಸರೆ, ಪ್ರಮದ್ವರೆಯ ತಾಯಿಯೂ ಅಪ್ಸರೆ. ಅದೇನೋ ಬೇರೆ ಕಾರಣಗಳಿಂದ ಹುಟ್ಟಿದ್ದವರು. ಅಲ್ಲೇ ಹುಟ್ಟಿದ್ರು, ಬಾಲ್ಯದಿಂದ ಅಲ್ಲೇ ಬೆಳೀತಾ ಇದ್ದರು. ಇಬ್ಬರು ಅತ್ಯಂತ ಸುಂದರವಾಗಿ ಇದ್ದವರು. ಪ್ರಮದ್ವರನೂ ಬಹಳ ಅತಿಲೋಕ ಸುಂದರಿಯಾಗಿದ್ದವಳು, ರುರು ಕೂಡ. ಒಂದು ವಿವಾಹದ ವಯಸ್ಸಿಗೆ ಬಂದರು ಇಬ್ಬರು ಮಕ್ಕಳು. ಮನೆಯವರು ನೋಡಿ ಇಬ್ಬರ ವಿವಾಹ ಮಾಡೋದು ಅಂತ ನಿಶ್ಚಯ ಮಾಡಿದ್ರು. ವಿವಾಹ ನಿಶ್ಚಯ ಮಾಡಿದ ಮೇಲೆ ಒಂದು ಪ್ರೀತಿಯೂ ಅರಳಿತು ಅವರಲ್ಲಿ. ವಿವಾಹ ಇನ್ನೂ ಆಗಿರಲಿಲ್ಲ, ಆದರೆ ಪ್ರೀತಿ ಅರಳಿತ್ತು. ಕೊಡೋದು ತಗೊಳ್ಳೋದು ಎಲ್ಲ ಆಗಿತ್ತು. ಒಂದಿನ ಏನಾಯಿತು, ಒಂದು ಹಾವು ಕಚ್ಚಿ ಪ್ರಮದ್ವರ ಸತ್ತೋದ್ಲು. ಎಲ್ಲರೂ ಸೇರಿದ್ರು, ಎಲ್ಲರೂ ದುಃಖಿಸ್ತಾ ಇದ್ದರು. ಅವ್ರ ಮನೆಯವರು ದುಃಖಿಸ್ತಾ ಇದ್ದರು. ಆ ರುರುಗೂ ಗೊತ್ತಾಯಿತು. ಅವ್ರ ಮನೆಯವರು ಬಂದರು, ಅವನು ಬಂದ, ನೋಡ್ದ, ದುಃಖಪಟ್ಟ. ಸಮಾಧಾನ ಮಾಡೋರು ಮಾಡಿದ್ರು, ಆದರೆ ಅವನಿಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಅವನು ಅಲ್ಲಿಂದ ಎದ್ದು ಹೊರಟುಬಿಟ್ಟ. ಕಾಡಿನ ಒಳಗೆ ಹೋಗಿ ಅದೇ ದುಃಖದಲ್ಲಿದ್ದ, ಅದೇ ನೋವಿನಲ್ಲಿದ್ದ. ಈ ದುಃಖ, ರುರುವಿನ ದುಃಖ ಮೇಲಿನವರನ್ನು ತಲುಪಿತು, ನೋವು ತಲುಪಿತು. ಈ ನೋವು ದುಃಖ ಹೇಳ್ಕೊಂಡ್ರೆ ಮಾತ್ರ ತಲುಪಬೇಕು ಅಂತ ಇಲ್ಲ. ಕೆಲವರು ತುಂಬ ನೋವಲ್ಲಿದ್ದಾರೆ ಅಂತ ಅನ್ನಿಸಿದಾಗ ಯಾರೋ ಬರ್ತಾರೆ ಸಹಾಯಕ್ಕೆ ಅಂತ, ದೇವರು ಬರ್ತಾನೆ ಹಾಗೆ ಅಂತ. ಅಂದರೆ ಒಬ್ಬ ಒಳ್ಳೆಯ ಮನುಷ್ಯ ಅಂತ ಆದರೆ, ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಆದರೆ, ಅವನು ಹಾಗೆ ನೋಯಬಾರದು ಅಂತ ಆದರೆ, ಅವನಿಗಂಥ ಪುಣ್ಯ ಅಂತ ಇದ್ದರೆ ಆಗ ದೇವರು ಸಹಾಯಕ್ಕೆ ಬರ್ತಾನೆ. ಹಾಗಾಗಿ ಮೇಲಿನಿಂದ ಇಂದ್ರ ಒಬ್ಬ ದೂತನನ್ನು ಕಳಿಸಿಕೊಟ್ಟ ಅವನ ಬಳಿಗೆ. ಅವನು ಬಂದು ಇವನಿಗೆ ಉಪದೇಶ ಮಾಡಿದ. ಅಂದರೆ ಇದೇನೆ ಮತ್ತೆ ಈ ಸಾವು ಅಂತ ಬಂದಾಗ
ಸಾವಿನ ನಶ್ವರತೆಯ ಉಪದೇಶವನ್ನೇ ಮಾಡೋರು ಎಲ್ಲರೂ. ಇನ್ನೇನು ಮಾಡಬೇಕು? ನಿಜ. ಸಾವು ಅಂದರೆ ಯಾರೂ ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ, ನೀನು ಶಾಶ್ವತ ಅಲ್ಲ, ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ ಅಂತ ಹೇಳಬೇಕು. ಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳಿದ್ದು ಅದನ್ನು. ಇಷ್ಟೆಲ್ಲ ಜನ ಸಾಯ್ತಾರೆ, ಇವರನ್ನೆಲ್ಲ ನಾನು ಕೊಲ್ಲಬೇಕಾ ಅಂತ ಅರ್ಜುನಿಗೆ ವಿಷಾದ ಬಂದಾಗ ಕೃಷ್ಣ ಮೊದಲು ಆರಂಭ ಮಾಡೋದೇ 2ನೇ ಅಧ್ಯಾಯದಲ್ಲಿ ಸಾವಿನ ಅಶಾಶ್ವತತೆಯನ್ನೇ ಅವನು ಹೇಳುತ್ತಾನೆ. ಹುಟ್ಟಿದವರೆಲ್ಲ ಸಾಯಬೇಕು ಅಂತ ಒಂದಲ್ಲ ಒಂದಿನ. ಹೌದು. ಹಾಗಾಗಿ ಸಾವಿಗೆ ಅಷ್ಟು ಮಹತ್ವ ಕೊಡಬಾರದು ಅನ್ನೋ ತರಹದಲ್ಲಿ ಕೃಷ್ಣ ಗೀತೆಯಲ್ಲಿ ಆರಂಭ ಮಾಡ್ತಾನೆ. ಸಹಜ ಅದು ಅಂತ. ಸಾವು ಅನ್ನೋದು ಸಾವೇ ಸಹಜ, ಬದುಕು ಅಸಹಜ ಅಂತ ಒಂದು ಕಡೆ ಕಾಳಿದಾಸ ಹೇಳ್ತಾನೆ. ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ಜೀವಿತ ಮುಚ್ಚತೆ ಬುಧೈಹಿ ಅಂತ. ಅವನು ರಘುವಂಶ ಬರೆಯುವಾಗ ಅಲ್ಲಿ ರಾಣಿ ಸತ್ತೋಗ್ಬಿಡ್ತಾಳೆ. ಆಗ ರಾಜನಿಗೆ ಉಪದೇಶ ಮಾಡಬೇಕಲ್ಲ, ಆಗ ಈ ಮಾತು ಬರೀತಾನೆ, ಮರಣಂ ಪ್ರಕೃತಿ ಶರೀರಿಣಾಂ. ಯಾರು ಈ ದೇಹ ಹೊತ್ತು ಹುಟ್ಟಿದಾರೋ ಅಂದರೆ ಎಲ್ಲ ಜೀವಿಗಳು, ಇವ್ರುಗಳಿಗೆ ಸಹಜವಾದದ್ದು ಯಾವುದು ಅಂದರೆ ಸಾವು. ವಿಕೃತಿರ್ಜೀವಿತಂ ಅಂತ, ಬದುಕು ಇದೆಯಲ್ಲ ಅದು ಅಸಹಜ ಅಂತ. ಅಂದರೆ ಬದುಕಿಯೇ ಬಿಡ್ತಾನೆ ಒಬ್ಬ ಅಂತ ಹೇಳೋಕ್ಕಾಗಲ್ಲ, ಸತ್ತೇ ಸಾಯ್ತಾನೆ ಅನ್ನೋದು ನಿಜ. ಅದು ಗ್ಯಾರಂಟಿ. ಅದೇ ಅರ್ಥ ಇಲ್ಲಿ. ಅದರ್ಥ. ಹುಟ್ಟಿದ ಮಗು ಹುಟ್ಟಿದ ಕ್ಷಣದಲ್ಲೇ ಸಾಯ್ಬೋದು, ತಾಯಿಯ ಹೊಟ್ಟೆಯಲ್ಲೇ ಮಗು ಸಾಯ್ಬೋದು, ಸತ್ತು ಹುಟ್ಟಬಹುದು, ಯಾವ ಕ್ಷಣದಲ್ಲೂ ಸಾಯ್ಬೋದು. ಹಾಗಾಗಿ ಸಾವು ನಿಶ್ಚಿತ, ಬದುಕು ಅನಿಶ್ಚಿತ. ನಾವು ಸಾವನ್ನು ನಿಶ್ಚಿತ ಅಂತ ಅಂದ್ಕೊಂಡಿರ್ತೀವಿ, ಬದುಕು ನಿಶ್ಚಿತ ಅಂತ ಅಂದ್ಕೊಂಡಿರ್ತೀವಿ ಅಂತ. ಹಾಗೆ ಈಗ ಸಾವಿನ ಹೊತ್ತಲ್ಲಿ ಇದೇ ಉಪದೇಶ ಮಾಡಬೇಕು. ಆದರೆ ಅದೇನು ಅಂತ ಅಂದರೆ, ನಾವು ಸಹಜವಾಗಿದ್ದಾಗ ನಮಗಿದು ಹೌದು ಅಂತ ಅನಿಸುತ್ತೆ ಎಲ್ಲರಿಗೂ. ಆದರೆ ಹತ್ತಿರದವರ ಸಾವಾದ ಹೊತ್ತಿನಲ್ಲಿ ಈ ವೇದಾಂತ ವರ್ಕ್ ಆಗಲ್ಲ, ಎಂಥವರಿಗೂ ಆಗಲ್ಲ. ಎಂಥವರು ದುಃಖಿಸ್ತಾರೆ, ಎಂಥವರು ಕಷ್ಟಪಡ್ತಾರೆ. ಹಾಗೆ ರುರುವಿಗೆ ಮೇಲಿನಿಂದ ಬಂದವನು ಉಪದೇಶ ಮಾಡಿದ. ಆದರೆ ರುರುವಿನ ನೋವು ಕಡಿಮೆ ಆಗುವ ಲಕ್ಷಣ ಕಾಣಿಸ್ಲೇ ಇಲ್ಲ. ಯಾವ ಕಾರಣಕ್ಕೂ ಅವನಿಗೆ ಆ ನೋವು ಕಡಿಮೆ ಆಗಲೇ ಇಲ್ಲ ಅವನಿಗೆ. ಆವಾಗ ಅವನು ಇನ್ನೊಂದು ಸಂದೇಶ ಹೊತ್ತು ತಂದಿದ್ದ. ಅಂದರೆ ಮೇಲಿನಿಂದ ಕಳಿಸುವವರು ಅದೆರಡನ್ನೂ ಹೇಳಿದರು. ಅವನಿಗೆ ಇದನ್ನು ಉಪದೇಶ ಮಾಡು, ಅವನ ನೋವು ಶಮನ ಆಯಿತು ಅಂತಂದರೆ ಸರಿ, ಆಗದೇ ಇದ್ದರೆ ಇನ್ನೊಂದು ಕೆಲಸ ಮಾಡು ಅಂತ. ಅದೇನು ಅಂತ ಅಂದರೆ ಪ್ಲ್ಯಾನ್ ಬಿ. ಪ್ಲ್ಯಾನ್ ಬಿ. ಒಂದು ಆಪ್ಷನ್ ನಿನಗೆ ಕೊಡ್ತೀವಿ, ನಿನ್ನ ಆಯುಷ್ಯದ ಅರ್ಧ ಭಾಗವನ್ನು ನೀನು ಪ್ರಮದ್ವರೆಗೆ ದಾನ ಮಾಡಿದರೆ ಪ್ರಮದ್ವರೆ ಬದುಕ್ತಾಳೆ ಅಂತ ಎದುರಿಗೆ ಒಂದು ಅವಕಾಶ ತೆರೆದುಕೊಳ್ತು. ಎಷ್ಟು ಚೆನ್ನಾಗಿದೆ ಅಂದರೆ, ನೋವಿದೆಯಲ್ಲ, ನೋವು ಎಷ್ಟು ಗಟ್ಟಿ ಅಂತ ಒಂದು ಪರೀಕ್ಷೆ. ಈ ನಮ್ಮಲ್ಲಿ ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಅಭಾವ ವೈರಾಗ್ಯ ಅಂತೆಲ್ಲ ಕರೀತಾರೆ. ಸ್ಮಶಾನಕ್ಕೆ ಹೋದಾಗ ಎಲ್ಲರಿಗೂ ಜೀವನ ಕ್ಷಣಿಕ ಅನಿಸುತ್ತೆ. ಎಲ್ಲ ತಾಯಿಗೂ ಆ ಮಗುವನ್ನು ಹೆರೋ ಹೊತ್ತಿಗೆ ಆ ನೋವಾಗತ್ತಲ್ಲ, ಇನ್ನು ನಾನು ಇನ್ನೊಂದು ಮಗು ಹೆರೋಲ್ಲ ಅಂತಾಳಂತ. ಆವಾಗ ಒಂದು ವೈರಾಗ್ಯ ಬರುತ್ತೆ, ಮಕ್ಕಳು ಹೆರೋದು ಬೇಡ ಅಂತ. ಆದರೆ 2ನೇ ಮಗು ಅಂತ ಬಂದಾಗ ಅಷ್ಟೇ ಖುಷಿಯಿಂದ ಸಿದ್ಧಳಾಗ್ತಾಳೆ. ನನಗೆ ಅಂದರೆ ಇಲ್ಲಿ ಶಬರಿಮಲೆ ಬೆಟ್ಟ ಏರೋ ಇದೆ ಫೀಲಿಂಗ್ ಇದೆ. ಹೋಗಲ್ಲ. ಒಮ್ಮೆ ದರ್ಶನ ಆದ ತಕ್ಷಣ ಮತ್ತೆ ಕರೆಸಪ್ಪ ನನ್ನ. ನಂಗೆ ಇವತ್ತು ಅದನ್ನ ನೆನೆಸ್ಕೊಂಡಾಗ ಮೈ ನವಿರು ಹೇಳತ್ತೆ. ಆ ಹೊತ್ತಿನ ಕಷ್ಟಕ್ಕೆ ಮನಸ್ಸೊಂದು ನಿರ್ಣಯ ಮಾಡಿರತ್ತೆ, ಅದು ನಿರ್ಣಯ ಶಾಶ್ವತ ಅಲ್ಲ. ಹಾಗೆ ಈಗ ಯಾರಾದರೂ ಸತ್ತಾಗ ಊಟ ಬೇಡ ಅನ್ಸತ್ತೆ, ತಿಂಡಿ ಬೇಡ ಅನ್ಸತ್ತೆ. ಎಷ್ಟು ಕಾಲ ಅಂತ ಬೇಕು ಅಂತ? 1 ದಿವಸನಾ, 2 ದಿವಸನಾ, 3 ದಿವಸನಾ? ಆಮೇಲೆ ಸಹಜ ಬದುಕಿಗೆ ನಾವು ಸೇರ್ಕೊಂಡು ಬಿಡ್ತೀವಿ. ಅದು ನೋವು ಹೋಗ್ಬಿಡ್ತು ಅಂತ ಅಲ್ಲ, ಅದು ಲೈಫ್ ಲಾಂಗು ಇರ್ಬೋದು. ಆದರೆ ಆ ಕ್ಷಣದಲ್ಲಿ ಅಂತಾರೆ ಹಿಂದಿಯಲ್ಲಿ, ಅದು ಅಳದೇ ಇದ್ರೆ ಅಳಿಸೋರು ಇರ್ತಾರೆ. ಹೌದು. ಆ ದಟ್ಟತೆ ಇರೋದಿಲ್ಲ. ಈಗ ಈ ಪ್ಲ್ಯಾನ್ ಬಿನಲ್ಲಿ ಏನಿತ್ತು ಅಂದರೆ, ಈಗ ಅವನದ್ದೊಂದು ಪರೀಕ್ಷೆ ಇತ್ತು. ಈಗ ನೀನು ಕೊಡೋದಕ್ಕೆ ಸಿದ್ಧ ಆದರೆ, ನಿನ್ನ ಅರ್ಧ ಆಯುಷ್ಯ ಅವಳಿಗೆ ಕೊಟ್ಟರೆ ಅವಳು ಬದುಕ್ತಾಳೆ. ಅದರ ಅರ್ಥ ಏನು ಅಂತ ಕೇಳಿದರೆ, ಈಗ ಇವನಿಗೆ ಮುಂದಿರುವ ಆಯುಷ್ಯದಲ್ಲಿ ಅವನು ಅರ್ಧ ಕೊಟ್ಟ ಅಂತ ಅಂದರೆ ಇವನು ಬೇಗ ಸಾಯಲೇಬೇಕು, ಈಗಲ್ಲ. ಹೌದು. ಆದರೆ ಆಯುಷ್ಯ ಕೊಡಬೇಕು ಅಂತ. ಜಗತ್ತಿನಲ್ಲಿ ಇದು ಬಹಳ ವಿಶಿಷ್ಟವಾದ, ಅಂದರೆ ವಿಭಿನ್ನವಾದ, ವಿಚಿತ್ರವಾದ ಆಫರ್ ಇದು. ಕೊಡೋದು ಅಂತಂದು ಕೂಡಲೇ ಮನುಷ್ಯ 4 ಹೆಜ್ಜೆ ಹಿಂದೆ ಇಡ್ತಾನೆ. ಏನನ್ನೇ ಆದರೂ ಕೊಡೋದು ಅಂದರೆ ಹೆಜ್ಜೆ ಹಿಂದೆ ಇಡ್ತಾನೆ.
ಅದರಲ್ಲಿ ಆಯುಷ್ಯ ಕೊಡೋದು ಅಂತ ಇದೆಯಲ್ಲ, ಅದು ಬಹಳ ಕಷ್ಟದ. ಇವತ್ತು ಅಷ್ಟೇ ಯಾರೋ ಕಿಡ್ನಿ ಕೊಟ್ಟರು ಅಂತಲ್ಲ ಅಂದರೆ ನಾವು ಅದನ್ನು ತುಂಬ ದೊಡ್ಡದು ಅಂತ ಅನ್ಸುತ್ತೆ. ಈಗ ಲಾಲು ಪ್ರಸಾದ್ ಯಾದವ್ಗೆ ಅವರ ಮಗಳು ಕಿಡ್ನಿ ಕೊಟ್ಟರು ಅಂತಂದ್ರೆ ಎಷ್ಟು ಇದು ಅಂತ ದೊಡ್ಡ ದಾನ ಅಂತ ಅನ್ಸುತ್ತೆ. ಇದರಲ್ಲಿ ಆಯುಷ್ಯನೇ ಕೊಡಬೇಕು ಅಂತ. ಪ್ರಾಯಶಃ ಯಾರೇ ಆಗಿದ್ರೂ ಬೇಡ ಬಿಡು ಅಂತ ಹೇಳ್ತಿದ್ರೇನು, ಬೇಡ ಬಿಡು ಅಂತ. ಯಾಕೆಂದ್ರೆ ಹಾಗೇ ಇರುತ್ತೆ, ಅಳ್ತಾನೆ ಇರ್ತಾರೆ ಸತ್ತಾಗ. 4 ದಿವಸ ಕಳೀತಾ ಇದ್ದ ಹಾಗೇನೆ ಆಸ್ತಿ ಯಾರಿಗೆ ಸೇರಬೇಕು ಅಂತ ಗಲಾಟೆ ಶುರು ಮಾಡ್ಕೊಳ್ತಾರಲ್ಲ, ಎಲ್ಲ ಎಷ್ಟು ಕಡೆ ನಡೆಯುತ್ತದು. ಅಲ್ಲ, ಹೆಣ ಪಕ್ಕದಲ್ಲಿ ಇಟ್ಕೊಂಡೇ ಮಾಡೋರು ನೋಡಿದ್ವಿ, ಹೆಣ ಪಕ್ಕದಲ್ಲಿ ಇಟ್ಕೊಂಡೇ ಮಾಡ್ತಾ ಇರ್ತಾರೆ. ಹಾಗಾಗಿ ನೋವು ಬೇರೆ, ಬರೋ ಅಳು ಬೇರೆ, ಬದುಕಿನ ವಾಸ್ತವತೆ ಬೇರೆ. ಅದೆಲ್ಲ ತಪ್ಪು ಅಂತಲ್ಲ ಅದು. ಹೌದು. ಬದುಕು ಯಾರನ್ನು ಅವಲಂಬಿಸಿಕೊಂಡಿಲ್ಲ ನಾವು ಅಂದ್ಕೊಂಡಷ್ಟು. ಯಾರಿಲ್ದೇನೂ ಬದುಕ್ತೀವಿ ನಾವು, ಯಾರಿಲ್ದೇನೂ ಬದುಕ್ತೀವಿ. ನೋವಿಲ್ಲದೆ ಅಂತಲ್ಲ, ಆದರೆ ಇಲ್ಲದೆ ಬದುಕಿಲ್ಲ ಅಂತ ಹೇಳುವ ಈ ಕಾದಂಬರಿ ಡೈಲಾಗ್ಸ್, ಸಿನಿಮಾ ಡೈಲಾಗ್ಸ್ ಇದೆಯಲ್ಲ, ಅದು ವಾಸ್ತವ ಅಲ್ವೇ ಅಲ್ಲ. ಎಲ್ಲೋ ಅಪರೂಪಕ್ಕೆ ಸಂಭವಿಸುತ್ತೆ. ಗಂಡ ಸತ್ತೋದ ಅಂತ ಕೊರಗೆ ಹೆಂಡತಿ ಸತ್ತೋದ್ಲು, ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಗಂಡ ಸತ್ತೋ, ಈಗ ಈ ಥರದ ಅಪರೂಪದ ಘಟನೆಗಳು ಈಗಲೂ ನಡೀತಾ ಇರುತ್ತೆ. ಅದು 100ಕ್ಕೆ 1 ಕೂಡ ಅಲ್ಲ ಅದು. ಹಾಗಾಗಿ ಪ್ಲ್ಯಾನ್ ಬಿ ನಲ್ಲಿ ಇತ್ತಲ್ಲ ಅದು ಈಗ ಅವನು ರುರು ನಿರಾಕರಿಸಬಹುದು ಅನ್ನೋ ತರಹದಲ್ಲೇ ಇತ್ತು. ಒಪ್ಪಿಬಿಟ್ಟ ಅವನು, ಇಲ್ಲ ನಾನು ಅವಳಿಲ್ಲದೆ ನಾನು ಬದುಕಿಲ್ಲ, ನಾನು ಅರ್ಧ ಆಯುಷ್ಯ ಕೊಡ್ತೀನಿ ಅವಳಿಗೆ ಅಂತ. ಈಗ ಇದಾದ ಕೂಡಲೇ ಪ್ರಶ್ನೆ ಬಂತು, ಈಗ ತಕ್ಷಣ ತಥಾಸ್ತು ಅಂತ ಹೇಳೋ ಹಾಗಿಲ್ಲ. ಇಂದ್ರ ಕಳಿಸಿದ್ದು. ಈಗ ಯಮನ ಹತ್ರ ಹೋಗಿ ಮಾತಾಡಬೇಕು, ಹೀಗೊಂದು ವ್ಯವಸ್ಥೆಗೆ ಒಪ್ತೀಯಾ ನೀನು ಅಂತ ಕೇಳಬೇಕು. ಹಿ ಈಸ್ ದಿ ಅಥಾರಿಟಿ. ಅದಕ್ಕೆ ನಾನು ಹೇಳಿದ್ದು ಪ್ಲ್ಯಾನ್ ಬಿ ನಿಶ್ಚಯ ಆಗಿ ಬಂದಿದ್ದಲ್ಲ, ಪರೀಕ್ಷಿಸೋದಕ್ಕೆ ಬಂದಿದ್ದು. ಅವನು ಉತ್ತೀರ್ಣ ಆಗ್ಬಿಟ್ಟ ಅಲ್ಲಿ. ಈಗ ಕೊಡೋದು ಅನಿವಾರ್ಯ ಆಯಿತು. ಇಂದ್ರನ ಹತ್ರ ಹೋದ್ರು, ಮಾಡ್ಕೊಡುವ ಆದ್ರೆ ಪ್ರಾಸೆಸ್ ಇದೆ ಅಂತ ಹೇಳ್ಕೊಂಡು ಕೆಲವೊಂದ್ರಲ್ಲಿ ಹೇಳ್ತಾರೆ. ಯಮನ ಹತ್ರ ಹೋದ್ರು. ಯಮನ ಹತ್ರ ಮಾತಾಡಿದಾಗ ಯಮ ಒಪ್ಪಿದ. ಯಾಕೆಂದ್ರೆ ಅಪರೂಪದ ವಿದ್ಯಮಾನ ಅದು, ಹಂಗೊಂದು ಅವಕಾಶ ಇಲ್ಲ, ಆಯುಷ್ಯದಾನ ಅಂತ ಒಂದಿಲ್ಲ. ಆದರೆ ಯಾಕೆಂದ್ರೆ ಅವನವನಿಗೆ ಎಷ್ಟು ಆಯುಷ್ಯ ಬರೆದಿದೆಯೋ ಅವನ ಕರ್ಮದಲ್ಲಿ ಅಷ್ಟೇ ಅವನು ಅನುಭವಿಸಬೇಕು ಅಂತ. ಇವನಿಗೆ ಕೊಡೋಕ್ಕೂ ಬರಲ್ಲ, ಅವ್ನು ತಗೊಳ್ಳೋಕ್ಕೂ ಬರಲ್ಲ ಅಂತ. ಹಾಗೆ ಮಾಡೋದು ಅಂದರೆ ಅವನ ಕರ್ಮ ಇದೆಯಲ್ಲ, ಪೂರ್ವಕರ್ಮ, ಅದ್ರ ಮೇಲೆ ಕೆಲಸ ಮಾಡಬೇಕಾಗತ್ತೆ ಅಂತ. ಆದರೆ ವಿಶಿಷ್ಟವಾದ ಸಂದರ್ಭ ಅವನ ಇದಿದೆಯಲ್ಲ, ಪ್ರಮದ್ವರೆಯ ಮೇಲೆ ರುರುವಿಗಿದ್ದ ಪ್ರೀತಿ ಇದೆಯಲ್ಲ, ಅದು ಯಮನನ್ನೂ ಕರಗಿಸ್ತು ಅಂತ. ಅಂದರೆ ತುಂಬ ಕಠೋರವಾಗಿ ಕಾನೂನು ಅಂದರೆ ಹೀಗೆ, ನಾನು ಅದರಲ್ಲಿ ಏನು ಬದಲಾವಣೆ ಇಲ್ಲ ಅಂತ ಯೋಚಿಸುವ ಅವನನ್ನು ಆ ಪ್ರೀತಿ ಕರಗಿಸ್ತು ಅಂತ. ಯಮ ಒಪ್ಪದ. ರುರು ಪ್ರಮದ್ವರೆಗೆ ತನ್ನ ಅರ್ಧಾಯುಷ್ಯವನ್ನು ಕೊಟ್ಟು ಪ್ರಮದ್ವರೆಯನ್ನು ಬದುಕಿಸಿಕೊಂಡ ಅಂತ. ಇಷ್ಟೇ ಕಥೆ ಇದು, ಪ್ರೇಮದ ಕಥೆ ಇದು. ನಮಗೆ ಅತ್ಯುತ್ತಮ ಜೋಡಿಗಳು ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದಾಗ ಯಾರ್ಯಾರ್ದೋ ಕಥೆಗಳು ಹೊರಗಡೆದು ಬರುತ್ತೆ ನಮಗೆ. ಹೌದು, ರೋಮಿಯೋ ಜೂಲಿಯೆಟ್ಟು, ಇನ್ನು ಯಾರ್ಯಾರ್ದೋ ಹೇಳ್ತೀವಿ. ಆದರೆ ಈ ಕಥೆ ಇದೆಯಲ್ಲ, ಈರಾ ರಾಂझಾ, ಸುಮಾರು ಬೆಳೆದಿದ್ದೀವಿ. ಆದರೆ ನಮಗೆ ರುರು ಪ್ರಮದ್ವರೆ ಕಥೆನೇ ಗೊತ್ತಿಲ್ಲ. ಹೆಸರುಗಳಿಗೆ ರುರು ಅನ್ನೋ ಹೆಸರೇ ಕೇಳಿಲ್ಲ. ಪ್ರಮದ್ವರೆ ಅಂತ ಯಾರು ಹೆಸರಾರು ಇಟ್ಟಿರ್ತಾರೆ ಎಲ್ಲ, ರುರು ಅನ್ನೋ ಹೆಸರೇ ಕೇಳಿಲ್ಲ. ಇಷ್ಟು ಗಟ್ಟಿಯಾದ ಒಂದು ಪ್ರೇಮದ ಕಥೆ ಇನ್ನೊಂದು ಕಡೆ ಎಲ್ಲೂ ಕಾಣಿಸೋದಿಲ್ಲ ಅಂತ. ಅಂದರೆ ಪ್ರೇಮ ಅನ್ನೋದು, ಪ್ರೀತಿ ಅನ್ನೋದು ಸಹಜವಾಗಿ ಅದಕ್ಕೆ ತ್ಯಾಗ ಅನ್ನೋದು ಸೇರ್ಕೊಂಡಿರುತ್ತೆ. ಯಾರನ್ನು ಪ್ರೀತಿಸ್ತೀವೋ, ತಂದೆ, ಮಕ್ಕಳು, ಗೆಳೆಯರು, ಯಾವುದೇ ಪ್ರೀತಿನ ಹೇಳೋದು, ಪ್ರೀತಿ ನಿಜವಾಗಿ ಇದ್ದಲ್ಲಿ ತ್ಯಾಗ ಇರಲೇಬೇಕು, ಇದ್ದೇ ಇರುತ್ತೆ. ತ್ಯಾಗ ಇಲ್ಲ ಅಂದರೆ ಅಷ್ಟು ಪ್ರೀತಿ ಇಲ್ಲ ಅಂತಲೇ ಅರ್ಥ. ಅದು ತ್ಯಾಗ ಇಲ್ಲ ಅಂದರೆ ಪ್ರೀತಿ ಇಲ್ಲ ಅಂತಲೇ ಅರ್ಥ. ಅಂದರೆ ಪ್ರೀತಿ ಇಲ್ಲವೇ ಇಲ್ಲ ಅಂತಲ್ಲ, ಅದ್ರ ಇಂಟೆನ್ಸಿಟಿ, ದಟ್ಟತೆ ಕಡಿಮೆ ಇದೆ ಅಂತ ಅರ್ಥ ಅದಕ್ಕೆ. ಆದರೆ ಇಲ್ಲಿ ಬಂದಿದ್ದೇನೆಂದರೆ ಅಷ್ಟು ಅಂತ, ತನ್ನ ಆಯುಷ್ಯವನ್ನೇ ಕೊಡುವಷ್ಟು ಇದೆ ಅಂತ ಪ್ರೀತಿ ಅಂತ. ಹಾಗಾಗಿ ಜಗತ್ತು ಕಂಡ ಪ್ರೇಮ ಕಥೆಗಳಲ್ಲಿ ರುರು ಪ್ರಮದ್ವರೆಯಷ್ಟು ಅದ್ಭುತ ಪ್ರೇಮ ಇನ್ನೊಂದಿಲ್ಲ, ಬೇರೆ ಯಾವುದೂ ಇಲ್ಲ. ತುಂಬ ಅಂದರೆ ಅಷ್ಟು ಆಳವಾದ ಪ್ರೀತಿಯನ್ನು ಬೇರೆ ಯಾವ ಕಥೆಗಳಲ್ಲೂ ನಾವು ಕೇಳಲ್ಲ, ಸಾಧ್ಯ ಇಲ್ಲ ಅನಿಸಿಲ್ಲ. ತುಂಬ ಕುತೂಹಲಕಾರಿಯಾದಂಥ ಕಥೆ ಅನಿಸುತ್ತೆ. ಸೊ ಇದರ ಮೂಲಕ ನಾವು ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಸೊ ಪ್ರೀತಿಗೆ ಒಂದು ಹೊಸ ಅರ್ಥ, ಹೊಸ ಭಾಷ್ಯವನ್ನು ಕೊಟ್ಟ ರುರು ಹಾಗೂ ಪ್ರಮದ್ವರೆಯ ಕಥೆಯನ್ನು ನಾವು ಕೇಳಿದ್ವಿ. ಹೀಗೆ ಇನ್ನಷ್ಟು ಅಲ್ಲಲ್ಲಿ ಅಡಕವಾಗಿರುವಂತಹ, ಅವಿತು ಕುಳಿತಿರುವಂತಹ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಥೆಗಳನ್ನು ನಾವು ಈ ಸರಣಿಯಲ್ಲಿ ಕೇಳೋದಕ್ಕೆ ಕಾತರರಾಗಿದ್ದೀವಿ. ಆದರೆ ಈ ಸಂಚಿಕೆಯನ್ನು
ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಹೀಗೆ ನಿಮಗೆ ಯಾವುದಾದ್ರೂ ಕಥೆಯನ್ನು ಕೇಳಬೇಕು ಅಂತ ಅನಿಸಿದ್ರೆ ಖಂಡಿತ ನಮಗೆ ಬರೋದು ತಿಳಿಸಿ. ಹಾಗೆ ಈ ಸಂಚಿಕೆ ಹೇಗೆ ಅನಿಸ್ತು, ಈ ಸರಣಿ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ತಿಳಿಸಿ. ಇದು ಈ ಹೊತ್ತಿನ ಕಥಾ ಸಂಚಯ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ.